ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಬೆಂಡೆಕಾಯಿ ರೆಸಿಪಿ ಮಾಡೋಣ ಸ್ಪೆಷಲಾಗಿ. ನೋಡಿ, ಮೊದಲಿಗೆ ಬೆಂಡೆಕಾಯಿನ ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡಾದ್ಮೇಲೆ ನಾವೆಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀವಲ್ಲ ಅಷ್ಟು ಬೆಂಡೆಕಾಯಿ ಹಾಕಿಬಿಟ್ಟು ನೀಟಾಗಿ ಪ್ರತಿಯೊಂದು ಬೆಂಡೆಕಾಯಿನೂ ನೀಟಾಗಿ ತೊಳಿಬೇಕಾಗುತ್ತೆ. ಅದ್ರ ಮೇಲೆ ಯಾಕಂದರೆ ಕೆಮಿಕಲು ಹೊಲದಲ್ಲಿ ಬೆಳೆದಿರ್ತಾರೆ ಮತ್ತು ಅಲ್ಲಿ ಬೀಡಿಸ್ಕೊಂಡೆಲ್ಲ ತಂದಿರ್ತಾರಲ್ವ, ಮಾರ್ಕೆಟಿಗೆ ಬಂದು ಸೇರೋದ್ರೊಳಗೆ ಎಷ್ಟು ಜನರ ಕೈಗೆ ಹೋಗಿರುತ್ತೆ, ಎಲ್ಲೆಲ್ಲಿ ಬಿದ್ದಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ ವೆಜಿಟೇಬಲು. ಸೊ ಅದಕ್ಕಾಗಿ ಪ್ರತಿ ವೆಜಿಟೇಬಲು ನೀಟಾಗಿ ವಾಶ್ ಮಾಡಿ ಯೂಸ್ ಮಾಡಿ. ಇವಾಗ ನೋಡಿ, ಪ್ರತಿಯೊಂದು ಬೆಂಡೆಕಾಯಿನ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ನೀಟಾಗಿ ಡ್ರೈ ಮಾಡ್ತಾಯಿದ್ದೀನಿ. ಅದನ್ನ ಒರೆಸ್ತಾಯಿದ್ದೀನಿ. ಅದು ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇದ್ದರೆ ಒಂಥರ ಅಂಟು ಥರ ಲೋಳೆ ಥರ ಆಗುತ್ತೆ ಬೆಂಡೆಕಾಯಿ. ಯಾಕಂದರೆ ಬೆಂಡೆಕಾಯಿ ಇರೋದೇ ಲೋಳೆ ಅಲ್ವಾ. ಸೊ ಅದಕ್ಕಾಗಿ ಮೇಲೆ ನೀಟಾಗಿ ನಾವೇನು ವಾಶ್ ಮಾಡಿರ್ತೀವಲ್ಲ ತಣ್ಣೀರಲ್ಲಿ ಹಾಕಿ, ಅದಕ್ಕಾಗಿ ನೀಟಾಗಿ ಒರೆಸ್ಕೋಬೇಕಾಗತ್ತೆ. ಪ್ರತಿಯೊಂದು ಬೆಂಡೆಕಾಯಿನೂ ನೀಟಾಗಿ ಒರೆಸ್ಕೋಬೇಕಾಗತ್ತೆ. ನೋಡಿ, ಈ ಥರ ನೀಟಾಗಿ ಒರೆಸ್ಕೋಬೇಕು. ನೋಡಿ, ಆಲ್ಮೋಸ್ಟ್ ಬೆಂಡೆಕಾಯಿ ನೀಟಾಗಿ ಒರೆಸಿದ್ದಾಗಿದೆ. ಇವಾಗ ಒಂದೊಂದಾಗಿ ಕಟ್ ಮಾಡ್ಕೊಳ್ಳೋಣ. ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಲ್ಲ. ನೋಡಿ, ತೋರಿಸ್ತೀನಿ ನಾನು ಯಾವ ಥರ ಕಟ್ ಮಾಡ್ಕೊತೀನಿ ಅಂತ. ಆ್ಯಕ್ಚುಲಿ ಎಷ್ಟು ಸರಿ ನೀಟಾಗಿ ಒರೆಸಿದ್ರೂ ನೀರಿಂದ ಪಸೆ ಅನ್ನೋದು ಇರುತ್ತೆ. ನೋಡಿ, ಇವಾಗ ಈ ಥರ ಇಷ್ಟು ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಮಿಡ್ಲಿ ಏನಕ್ಕೆ ಅದು ಕಟ್ ಮಾಡ್ತಿರೋದಂದರೆ ಒಳಗಡೆ ಎಲ್ಲ ಕೆಲವೊಂದು ಹಾಳಾಗಿದೆ ಎಲ್ಲ ಇರುತ್ತಲ್ವ. ಸೊ ಅದಕ್ಕಾಗಿ ನಾವು ಈ ಥರ ಮಿಡ್ಲ್ ಕಟ್ ಮಾಡಿಬಿಟ್ಟು ಎಲ್ಲ ನೋಡಬೇಕಾಗತ್ತೆ. ನೋಡಿ, ಎಲ್ಲ ಬೆಂಡೆಕಾಯಿ ಕಟ್ ಮಾಡಾಯಿತು. ಇವಾಗ ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡು ಕಟ್ ಮಾಡಿದ್ದಾಯಿತು. ಬನ್ನಿ ಇವಾಗ ಬೆಂಡೆಕಾಯಿದು ಸ್ಪೆಷಲ್ ರೆಸಿಪಿ ಮಾಡೋದು ಹೇಗಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿ ಇಟ್ಟು ಚಿಕ್ಕ ಸೌಟಿಂದ ಎರಡು ಸೌಟು ಎಣ್ಣೆ ಹಾಕಿದ್ದೀನಿ. ನೋಡಿ, ಎಣ್ಣೆ ಬಿಸಿ ಆಗಿದ ತಕ್ಷಣ ಎಲ್ಲ ಬೆಂಡೆಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡೋಣ. ಬೆಂಡೆಕಾಯಿನ ಫ್ರೈ ಮಾಡೋಕ್ಕೆ ಒಂದು 7-8 ನಿಮಿಷ ಅಂತೂ ತೊಗೊಳತ್ತೆ. ಯಾಕಂದರೆ ಇದರಲ್ಲಿ ಉಪ್ಪು ಹಾಕಲ್ಲ ನಾವು. ಉಪ್ಪು ಹಾಕಿದ್ರೆ ಬೇಗ ಸಿಂಕ್ ಆಗಿಬಿಡುತ್ತೆ. ಬಟ್ ನಮಗೆ ಅದು ಸಿಂಕ್ ಆಗಬಾರ್ದು, ಬಟ್ ಚೆನ್ನಾಗಿ ಬೆಂದಿರಬೇಕು, ರೋಸ್ಟ್ ಆಗಿರಬೇಕು. ಸೊ ಅದಕ್ಕಾಗಿ ನಾವು 7-8 ನಿಮಿಷ ಅಂತ ತೊಗೊಂಡು ಚೆನ್ನಾಗಿ ಇದೇ ರೀತಿ ಫ್ರೈ ಮಾಡ್ತಾನೇ ಇರಬೇಕು. ಬಟ್ ಅದು ಕ್ಯಾಪೆಲ್ಲ ಮುಚ್ಚಿ ಫ್ರೈ ಮಾಡಬಾರ್ದು. ಬಿಕಾಸ್ ಕ್ಯಾಪೆಲ್ಲ ಮುಚ್ಚಿದ್ರೆ ಸ್ಟೀಮ್ ಆಗಿಬಿಡುತ್ತೆ, ನೀರೆಲ್ಲ ಬಿದ್ದು ಒಂಥರ ಮತ್ತೆ ಲೋಳೆ ಆಗಿಬಿಡುತ್ತೆ. ಅದಕ್ಕೆ ಕ್ಯಾಪ್ನ ಕ್ಲೋಸ್ ಮಾಡಬಾರ್ದು. ಅದೇ ಎಣ್ಣೆ ಸ್ವಲ್ಪ ಜಾಸ್ತಿ ಎಣ್ಣೆಲ್ಲ ಈ ಥರ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗುತ್ತೆ. ತಿನ್ನಲಿಕ್ಕೆ ಕೂಡ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಟೇಸ್ಟಾಗಿರುತ್ತೆ ಇದು. ನೋಡಿ, ಒಂದು ಸರಿ ಎಲ್ಲರೂ ಮಾಡಿ ನೋಡಿ, ಹೇಗೆ ಬಂತಂತ ಕಮೆಂಟ್ಸ್ ಮಾಡಿ. ನೋಡಿ, ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಬ್ರೌನ್ ಆಗಿ ಕಾಣಿಸ್ತಾ ಇದೆ ಸ್ವಲ್ಪ. ನೋಡಿ, ಇವಾಗ ಒಂದು ತಟ್ಟೆಗೆ ಎತ್ತಿಟ್ಕೊಬಿಡೋಣ. ನೋಡಿ, ನೀಟಾಗಿ ಎತ್ತಿಟ್ಕೊಂಡ್ಮೇಲೆ ನಾವು ಅದೇ ಬಾಣಲಿಲೇ ಮಾಡೋಣ ಇವಾಗ. ನೋಡಿ, ಅದೇ ಬಾಣಲಿಗೆ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಲ್ವಾ. ಹಾಗೆ ತಿಂಡಿ ಕೂಡ ಚೆನ್ನಾಗಿರುತ್ತೆ, ಬಟ್ ನಾವು ಉಪ್ಪು ಹಾಕಿಲ್ಲಲ್ವಾ, ಅದಕ್ಕಾಗಿ ತಿನ್ನೋಕ್ಕಾಗಲ್ಲ. ಇವಾಗ ನೋಡಿ, ಅದೇ ಬಾಣಲಿಗೆ ಚಿಕ್ಕ ಸೌಟಿಂದ 2 ಸೌಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದ ತಕ್ಷಣ ಒಂದು ಸ್ವಲ್ಪ ಸಾಸಿವೆ ಹಾಕಬೇಕಾಗತ್ತೆ. ನೋಡಿ, ಸಾಸಿವೆ ಇಮ್ಮಿಡಿಯೇಟಾಗಿ ಚಟಪಟ ಅಂತ ಇದೆ. ಸಾಸಿವೆ ಚೆನ್ನಾಗಿ ಫ್ರೈ ಆದರೆ ಸೊ ತಿಂಡಿ ಕೂಡ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಒಂಥರ ಬೇರೆ ಡಿಫ್ರೆಂಟಾಗೇ ಇರುತ್ತೆ. ಸಾಸಿವೆ ಚಟಪಟ ಅಂತ, ಅಷ್ಟು ಚಟಪಟ ಅಂತ ಚೆನ್ನಾಗಿ ಇಡಬೇಕು. ನೆಕ್ಸ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೋತಾ ಇದ್ದೀನಿ. ನೋಡಿ, ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ನಾವೇನು ಹೆಚ್ಚಿಟ್ಕೊಂಡಿದ್ದೀವಲ್ವ ಈರುಳ್ಳಿ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ.
ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಹಾಕೋ ಅವಶ್ಯಕತೆ ಇರಲ್ಲ, ಬಟ್ ಟೇಸ್ಟ್ ಮಾತ್ರ ಡಬಲ್ ಆಗಿರುತ್ತೆ. ಏನೇ ಆದರೂ ಅಂದರೆ ತುಂಬ ರೋಸ್ಟ್ ಅಂದರೆ ಚೆನ್ನಾಗಿ ಫ್ರೈ ಮಾಡೋದ್ರಲ್ಲಿ ಇರುತ್ತೆ ಇದು. ನಾವು ಅರ್ಜೆಂಟಾಗಿ ಅರ್ಧಂಬರ್ಧ ಬೇಯಿಸ್ಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟು. ಚೆನ್ನಾಗಿ ರೋಸ್ಟ್ ಆಗಬೇಕು. ಈರುಳ್ಳಿ ಆಗಲಿ, ಬೆಂಡೆಕಾಯಿ ಆಗಲಿ, ನೆಕ್ಸ್ಟ್ ಟೊಮೆಟೊ ಹಾಕ್ತೀವಲ್ಲ, ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಟೊಮೆಟೊನ ಚಿಕ್ಕದಾಗಿ ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕದಾಗಿ ಹೆಚ್ಚಿ ಹಾಕ್ಬೋದು, ಇಲ್ಲ ಜರ್ಕೊಡಿಸಿ ಅಂದರೆ ಮಿಕ್ಸಿ ಹಾಕಿಬಿಟ್ಟು ಇಲ್ಲ ಪ್ಯೂರಿನೂ ಹಾಕ್ಬೋದು, ಈ ಥರನೂ ಹಾಕ್ಬೋದು. ಬಟ್ ಎಷ್ಟು ಚಿಕ್ಕದಾಗಿ ಮಾಡಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ, ಅಂದರೆ ಅಷ್ಟು ಬೇಗ ಕೂಡ ಬೇಯುತ್ತೆ ಟೊಮೆಟೊ. ಇವಾಗ ನಾನು ಒಂದು ದೊಡ್ಡ ಸೈಜ್ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಲ್ವಾ. ನೋಡಿ ಇವಾಗ ಬೇಗ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಣ. ಟೊಮೆಟೊ ಒಂದು ಅರ್ಧ ಬೆಂದಮೇಲೆ ಸ್ವಲ್ಪ ಅರಿಶಿನ ಹಾಕಿ ತಿರುಗಿಸೋಣ. ಆಲ್ಮೋಸ್ಟ್ ಟೊಮೆಟೊ ಕೂಡ ತುಂಬ ಸಾಫ್ಟ್ ಆಗಿದೆ. ನೆಕ್ಸ್ಟ್ ಕೂಡ ಇನ್ನೂ ಸಾಫ್ಟ್ ಆಗುತ್ತೆ ನಾವು, ಯಾಕಂದರೆ ಇದೆಲ್ಲ ಹಾಕ್ತೀವಲ್ವ ಖಾರ ಪುಡಿ ಎಲ್ಲ. ನೋಡಿ 1 ಸ್ಪೂನ್ ಖಾರ ಪುಡಿ, 1 ಸ್ಪೂನು ಸಾಂಬಾರು ಪೌಡ್ರು ಮನೇಲೇ ಮಾಡಿದ್ದು, 1/4 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನು ಧನಿಯಾ ಪೌಡ್ರು, ಹಾಗೆ ಸ್ವಲ್ಪ ಉಪ್ಪು ಹಾಕಿ ಫುಲ್ ಡ್ರೈ ಮಿಕ್ಸ್ ಮಾಡೋಣ ಎಲ್ಲ. ಫಸ್ಟು ಮೊದಲಿಗೆ ಒಂದು ಸರಿ ಡ್ರೈ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಇವಾಗ ಅದಕ್ಕೆ ನೀರು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಬಬಲ್ಸ್ ಇಲ್ಲದೇ ಇರೋ ಥರ ಗಂಟುಗಳು ಇಲ್ಲದೇ ಇರೋ ಥರ ಮಿಕ್ಸ್ ಮಾಡಬೇಕಾಗತ್ತೆ. ಯಾಕೆ ಈ ಥರ ಮಾಡಿ ಹಾಕೋದಂದರೆ ಡೈರೆಕ್ಟ್ ಎಣ್ಣೆಗೆ ಕೆಲವೊಂದು ಟೈಮ್ ಹಾಕಿದ ತಕ್ಷಣ ಸೀದೋಗೋ ಚಾನ್ಸಸ್ ಇರುತ್ತೆ, ಇಲ್ಲ ಗಟ್ಟಿ ಅದೇ ಹಾಗೆ ಇರುತ್ತೆ. ಸೊ ಅದಕ್ಕಾಗಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಆದಮೇಲೆ ಇವಾಗೇನು ನಾವು ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಅಲ್ವಾ, ಇವಾಗ ಅದಕ್ಕೆ ಹಾಕಿಬಿಟ್ಟು ನೋಡಿ ಒಗ್ಗರಣೆಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಹಸಿ ಸ್ಮೆಲ್ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಅದು ನೋಡಿ ಒಂದು 2-3 ನಿಮಿಷ ಬಿಟ್ಬಿಡೋಣ ಹಾಗೆ, ಯಾಕಂದ್ರೆ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ 2-3 ನಿಮಿಷ ಆಗಿದೆ, ಆಲ್ರೆಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡೋಣ. ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಲ್ವಾ ಅಷ್ಟಕ್ಕೆ ನೋಡಿ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆದರೆ ಸಾಕು, ಚೆನ್ನಾಗಿ ಬೆಂದರೆ ಸಾಕು. ಇದು ಎಣ್ಣೆ ಬಿಡುತ್ತೆ ನೋಡಿ. ಇವಾಗ ನೋಡಿ 5 ನಿಮಿಷ ಆಗಿದೆ. ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ತೇಲ್ತಿದೆ ಮೇಲೆ. ಸೊ ಈ ಥರ ಎಣ್ಣೆ ಯಾವಾಗ ತೇಲುತ್ತೋ ಸೊ ಆವಾಗ ಚೆನ್ನಾಗಿ ಕುಕ್ ಆಗಿದೆ, ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಂತ ಹೇಳ್ಬೋದು. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿನ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬೆಂಡೆಕಾಯಿ ಕೂಡ ಉಪ್ಪು ಮತ್ತು ಖಾರ ಎರಡು ಚೆನ್ನಾಗಿ
ಹೀರ್ಕೊಳ್ಳುತ್ತೆ. ನಿಮ್ಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು, ಇಲ್ಲ ಈ ಟೈಮಲ್ಲಿ ನೀರು ಹಾಕ್ಕೋಬೇಕಂದ್ರೆ ಬಿಸಿನೀರು ಕೂಡ ಹಾಕ್ಕೋಬೋದು. ನೋಡಿ ನೀರು ಹಾಕ್ತಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಬೆಂಡೆಕಾಯಿ ಕೂಡ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ. ಸಕ್ಕ ಟೇಸ್ಟಾಗಿರುತ್ತೆ ರೊಟ್ಟಿಗೆ ಚಪಾತಿಗಂತೂ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲಾಸ್ಟಿಗೆ ಈ ಥರ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ.